ವರ್ಷಗಳಿಂದ ಹೋಟೆಲ್ ಉದ್ಯಮಿಗಳ ಮಧ್ಯದಲ್ಲಿ ಚರ್ಚೆ ಇತ್ತು, ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ. ಸಿಗ್ತಾ ಇಲ್ಲ ಇನ್ ದ ಸೆನ್ಸ್ ಕಂಪ್ಲೀಟ್ ಆಗಿ ಬಂದೇ ಆಗ್ಬಿಟ್ಟಿದ್ದಾವೆ ಅಂತಲ್ಲ, ಕೊರತೆ ಕಾಡ್ತಾ ಇದೆ. ಕರ್ನಾಟಕದಾದ್ಯಂತ 18,000 ಹೋಟೆಲ್ಗಳಿದಾವಂತೆ. ಅವುಗಳ ಪೈಕಿ 8,000 ಇರೋದು ಬೆಂಗಳೂರಿನಲ್ಲೇ. 8,000 ಹೋಟೆಲ್ಗಳು. ಕಮರ್ಷಿಯಲ್ ಸಿಲಿಂಡರ್ ಅನ್ನುವಂಥದ್ದು ಇವರುಗಳಿಗೆ ಲೈಫ್ ಲೈನ್. ಅದಿಲ್ಲದ್ರೆ ಕೆಲಸ ನಡೆಯೋದಿಲ್ಲ. ನೇರವಾಗಿ ಅದಕ್ಕೆ ಕೊರತೆ ಬಂದುಬಿಟ್ಟಿದೆ. ಸಂಜೆ ಹೋಟೆಲ್ ಮಾಲೀಕರುಗಳ ಸಂಘದ ಉಪಾಧ್ಯಕ್ಷರು ನಮ್ಮ ಜೊತೆಗೆ ಲೈವ್ ನಲ್ಲಿ ಮಾತಾಡ್ತಾ ಇದ್ರು. ಸರ್ಕಾರಿ ಸರಬರಾಜು ಕಂಪನಿಗಳಲ್ಲಿ ಮಾತ್ರ ಕೊರತೆ ಆಗ್ತಾ ಇದೆ, ಖಾಸಗಿ ಅವರ ಹತ್ರ ಸಿಲಿಂಡರ್ಗಳಿದಾವೆ. ಇಷ್ಟು ದಿವಸ 2,000 ರೂಪಾಯಿಗೆ ಸಿಗ್ತಾ ಇದ್ದ ಸಿಲಿಂಡರ್ಗೆ 5,000 ರೂಪಾಯಿ ರೇಟ್ ಹೇಳ್ತಾ ಇದ್ದಾರೆ ಅಂದ್ರವರು. ಅದನ್ನ ನೋಡಿದಾಗ ಮಧ್ಯಾಹ್ನದಿಂದಲೂ ಚರ್ಚೆ ಆಗ್ತಾ ಇದ್ದ ಒಂದು ವಿಷಯದಲ್ಲಿ ಸ್ವಲ್ಪ ಸತ್ಯನೂ ಇರಬಹುದು ಅನ್ನಿಸ್ತು. ದುರಿತ ಕಾಲದಲ್ಲಿ ಕೃತಕ ಅಭಾವ ಸೃಷ್ಟಿಸುವುದು. ಈಗ ಮಾರೋದು ಬೇಡ, ಇನ್ನು ಒಳ್ಳೆ ರೇಟ್ ಬರುತ್ತೆ ಅಂತ ಯಾರೋ ಇಟ್ಕೊಂಡು ಕುತ್ಕೊಂಡ್ಬಿಡೋದು ಅವುಗಳನ್ನ. ಅಂತಿಮವಾಗಿ ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ, ಕೊರತೆ ಇದೆ. ಆದ್ರೆ ಇಷ್ಟರ ಮಟ್ಟಿಗಿದೆಯಾ? ವಿ ಹ್ಯಾವ್ ಅವರ್ ಓನ್ ಡೌಟ್ಸ್. ಸಂಶಯಗಳಿದ್ದಾವೆ. ಎಲ್ಲೋ ನಡೀತಾ ಇರುವ ಯುದ್ಧದ ಪರಿಣಾಮ ನಮ್ಮ ಮೇಲಾಗದ ಹಿಂದೆ.